ಡೆಲಿವರಿ 5300 ರೂಪಾಯಿ ರಿಂಗಿಗೋಸ್ಕರ ಖರ್ಚು ಮಾಡಿರಾ? ಇಲ್ಲಿಗೆ ಡೆಲಿವರಿ ಕೊಟ್ಟಿರೋದು 6 ರಿಂಗು. 6 ರಿಂಗಿಗೆ ಇಲ್ಲಿಗೆ ಡೆಲಿವರಿಗೆ 5400 ಸರ್. ಟ್ಯಾಂಕರ್ ಅಂದರೆ ಈ ವರ್ಷ ಮಳೆ ಕಡಿಮೆ ಆಗಿರೋದ್ರಿಂದ ಬೋರ್ನಲ್ಲಿ ನೀರಿದ್ದು ಜನವರಿಗೆ ಕಮ್ಮಿಯಾಗಿದೆ. ಫೆಬ್ರವರಿಗಂತೂ ನೀರು ಇಲ್ಲೇ ಇಲ್ಲ. ಹಾಗಾಗಿ ಅಡಿಕೆಗೆ ಕೆರೆಯಿಂದ ಇಲ್ಲಿಂದ 3 ಕಿಲೋಮೀಟ್ರು 5 ಕಿಲೋಮೀಟ್ರ್ ದೂರ ಆಗುತ್ತೆ ಕೆರೆ. ಅಲ್ಲಿಂದ ನೀರು ತಂದು ಅಡಿಕೆ ಗಿಡ ಸಾಕ್ತಾ ಇದ್ದೀವಿ. ಎಕಡೆ ವ್ಯತ್ಯಾಸ ಐತೆ ನೋಡ. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಕೊಡ್ತಾಳ ಗ್ರಾಮಕ್ಕೆ ಬಂದಿದ್ದೀವಿ. ಅಲ್ಲಿ ಕೊಡ್ತಾಳ ಗ್ರಾಮದ ಚಂದ್ರಪ್ಪ ಅವರು ನಮಗೆ ಕರೆ ಮಾಡಿ ನಮ್ಮ ಬೋರ್ವೆಲ್ನ ರೀಚಾರ್ಜ್ ಮಾಡಬೇಕು, ನಮ್ಮ ಬಿಲ್ಡಿಂಗ್ ಮೇಲೆ ಶೀಟ್ ಮೇಲೆ ಬಿದ್ದಂಥ ನೀರನ್ನ ರೀಚಾರ್ಜ್ ಮಾಡಬೇಕು, ಕಡಿಮೆ ಖರ್ಚಿನಲ್ಲಿ ಒಂದು ರೀಚಾರ್ಜ್ ಮಾಡೋ ಅಂಥ ಕೆಲಸವನ್ನು ಮಾಡಿಸ್ಕೊಡಿ ಅಂತೇಳಿ ಕರೆದಿದ್ರು. ಅವರೇ ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ಆದರೆ ಅವರಿಗೆ ಬೋರ್ವೆಲ್ಲಿಗೆ ಕೇಸಿಂಗ್ ಪೈಪಿಗೆ ಓಲ್ ಹಾಕಬೇಕಾದ್ರೆ ಓಲ್ ಹಾಕ್ಲಿಕ್ಕೆ ಬರಲ್ಲ ಇದು ಅಂತೇಳಿ ವಾಪಸ್ ಹೋದರು ಅಂತೇಳಿ ಅವ್ರು ನಮಗೆ ಕರೆ ಮಾಡಿ ತಿಳಿಸಿದ್ರಿಂದ ನಿಮ್ಮ ಕೈಯಲ್ಲಿ ಇವತ್ತು ಓಲ್ ಹಾಕಿಸ್ತೀನಿ, ನಿಮಗೆ ಇದನ್ನು ಕಲಿಸ್ತೀನಿ ಅಂತೇಳಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಚಂದ್ರಪ್ಪ ಅವ್ರನ್ನ ಮಾತಾಡ್ಸೋಣ. ಚಂದ್ರಪ್ಪ ಅಂತ, ನ್ಯಾಮತಿ ತಾಲೂಕು ಕೊಡ್ತಾಳ ಗ್ರಾಮ. ನಾವು ಹೊಲದಲ್ಲಿ ಒಂದು ರೀಚಾರ್ಜ್ ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ವಿ. ಅದು ಮಳೆ ಬರೋದಕ್ಕೆ ಆಗಲಿಲ್ಲ, ಗಾಡಿ ಹೋಗಲ್ಲ ಅಂತೇಳಿ ಟ್ಯಾಕ್ಟ್ರಿ ಕಲ್ಲದು ಹೇರ್ಲಿಕ್ಕೆ ಆಗಲ್ಲ ಅಂತೇಳಿ ನಿಲ್ಲಿಸಿದ್ವಿ. ಮನೆ ಹತ್ರ ಒಂದು ಬೋರ್ ಇತ್ತು, ಅದು ರೀಚಾರ್ಜ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಇದು ಶೆಡ್ಡಿದೆ, ಶೆಡ್ಡಿಂದ ನೀರು ಬರೋದಕ್ಕೆ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಅದು ಆಗಲಿಲ್ಲ. ಅದಕ್ಕೆ ನಮಗೆ ರಮೇಶ್ ಗೌಡರು ನಂಬರ್ ಇತ್ತು, ಮಾಡಿದೆ. ಅವ್ರು ಬಂದು ನಾವು ಅದಕ್ಕಿಂತ ಮೊದಲು ಹೋಲಾಕನ ಅಂತ ನೋಡಿದ್ವಿ, ಹೋಲಾಕಕ್ಕಾಗಲ್ಲ ನಮ್ಮಲ್ಲಿ. ಅದಕ್ಕೆ ರಮೇಶ್ ಗೌಡರು ಬಂದರು. ರಮೇಶ್ ಗೌಡ್ರಿಗೆ ಫೋನ್ ಮಾಡಿದೆ, ಅವರು ಬಂದು ನಿಮಗೆ ಎಲ್ಲ ಕಲಿಸ್ಕೊಡ್ತೀನಿ ಅಂತ ಹೇಳಿದ್ರು. ನಿಮ್ಮ ಕೈಯಲ್ಲೇ ಓಲ್ ಹಾಕ್ಸಿ ಓಲ್ ಹಾಕೋದು ಸುಲಭ ಅನ್ನೋದನ್ನ ತೋರಿಸ್ಕೊಟ್ಟು ಮಾಡಿಕೊಡ್ತೀವಿ ಅಂತ ಬಂದಿದ್ದಾರೆ. ಅದಕ್ಕೋಸ್ಕರ ಅವರಿಂದನೇ ನಾನು ಮಾಡಿಸ್ತಾ ಇದ್ದೀನಿ. ಈ ರೈತರು ಅವರೇ ಸ್ವತಃ 4 ಅಡಿ ಅಗಲ 6 ಅಡಿ ಆಳದ ಗುಂಡಿಯನ್ನು ಮಾಡಿ ಕೆಳಭಾಗದಲ್ಲಿ ಕೇಸಿಂಗ್ ಪೈಪಿಗೆ ಕ್ಲಾಂಪನ್ನು ಹಾಕಿ ಕಾಂಕ್ರೀಟನ್ನು ಕೂಡ ಹಾಕಿ ಸಿದ್ಧತೆ ಮಾಡಿದ್ದಾರೆ. ಅವರೇ ಸ್ವತಃ ರೀಚಾರ್ಜಿನ ಕೆಲಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಅವ್ರಿಗೆ ಕಷ್ಟ ಆಗಿದ್ದರಿಂದ ಇವತ್ತು ಸಲಹೆಗಾಗಿ ನಮಗೆ ಕರೆದಿದ್ದಾರೆ. ಈಗ ಅವರಿಗೆ ಯಾವ ರೀತಿ ಕೇಸಿಂಗ್ ಪೈಪಿಗೆ ಓಲ್ ಹಾಕಬೇಕು, ಯಾವ ರೀತಿ ಮೆಸ್ ಕಟ್ಟಬೇಕು, ಯಾವ ರೀತಿ ರಿಂಗ್ ಇಳಿಸ್ಬೇಕು ಅನ್ನೋದನ್ನು ತೋರಿಸ್ಕೊಡೋ ಅಂಥ ಕೆಲಸವನ್ನು ಮಾಡ್ತೀವಿ ಸ್ನೇಹಿತರೆ. ಈ ಒಂದು ಕೇಸಿಂಗ್ ಪೈಪಿಗೆ 6 mm ರಂಧ್ರವನ್ನು ಮಾಡಲಾಗುತ್ತೆ. ಈ ರಂಧ್ರ ಮಾಡೋದನ್ನು ಸಾಕಷ್ಟು ಜನ ಸರ್ 2-3 ರಂಧ್ರ ಮಾಡೋಕ್ಕೆ ಆಗೋದಿಲ್ಲ, ನಮ್ಮ ಕೈಯಲ್ಲಿ ಕೇಸಿಂಗ್ ಪೈಪ್ ಗಟ್ಟಿ ಇರುತ್ತೆ ಅಂತಾರೆ. ಒಂದು ನ್ಯಾಕ್ ಮೇಲೆ ರಂಧ್ರವನ್ನು ಮಾಡಬೇಕಾಗತ್ತೆ. ನಮ್ಮ ಸಿಬ್ಬಂದಿಗಳು ಈಗ ರಂಧ್ರವನ್ನು ಮಾಡ್ತಾಯಿದ್ರೆ ನೀವು ಗಮನಿಸ್ಬೋದು ಯಾವ ರೀತಿಯಲ್ಲಿ ರಂಧ್ರವನ್ನು ಮಾಡ್ತಾರೆ ಅಂತೇಳಿ. ಮಾಡಿ. ಹಾಕ್ರಿ. ಗುಣಮಟ್ಟದ ಅಕ್ವಾಮೆಸ್ಸು ಸುತ್ತ ಉದ್ದೇಶ ಏನಂದರೆ ನೀರಿನಲ್ಲಿ ಬರ್ತಕ್ಕಂಥ ಮಣ್ಣಿನ ಕಣಗಳನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡುತ್ತೆ. ಹಾಗಾಗಿ ಒಳಭಾಗದಲ್ಲಿ ಮೊದಲನೇ ಲೇಯರ್ ಆಗಿ ಅಕ್ವಾಮೆಸ್ಸನ್ನು ನಮ್ಮ ಚಂದ್ರಪ್ಪ ಅವರು ಮತ್ತು ಅವ್ರ ರೈತರು ಹಾಕ್ತಾಯಿದ್ದಾರೆ. ಸುತ್ತಿದ ನಂತರ ಈ ರೀತಿ ನೈಲಾನ್ ಹಗ್ಗ ಅಥವಾ ಪ್ಲಾಸ್ಟಿಕ್ ಹಗ್ಗದಿಂದ ಬಿಗಿಯಾಗಿ, ಎಲ್ಲೂ ಕೂಡ ನೆರಿಗೆ ಬರಬಾರ್ದು, ಆ ರೀತಿಯಲ್ಲಿ ಬಿಗಿಯಾಗಿ ಸುತ್ತಬೇಕು. ನಮ್ಮ ಚಂದ್ರಪ್ಪ ಅವರು ಅದೇ ರೀತಿಯಲ್ಲಿ ಸುತ್ತುತ್ತಾ ಇದ್ದಾರೆ. ನೈಲಾನ್ ಮೆಸ್ಸನ್ನು ಕೂಡ ಸುತ್ತಿದ ನಂತರ ಅದೇ ರೀತಿಯಲ್ಲಿ ಗಟ್ಟಿಯಾಗಿ ಪ್ಲಾಸ್ಟಿಕ್ ಹಗ್ಗದಿಂದ, ನೈಲಾನ್ ಹಗ್ಗದಿಂದ ಬಿಗಿಯಾಗಿ ಕಟ್ಟುತ್ತಾ ಇದ್ದೀವಿ. ಯಾಕೆಂದರೆ ನೈಲಾನ್ ಮೆಸ್ ಬಿಗಿಯಾದಷ್ಟು ಚೆನ್ನಾಗಿ ನೀರು ಬಸಿಯುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಹಾಗಾಗಿ ಅಕ್ವಾಮೆಸ್ಸು ನೈಲಾನ್ ಮೆಸ್ಸನ್ನು ಸುತ್ತಿದ ನಂತರ ಅದರ ಸುರಕ್ಷತೆಗಾಗಿ ನೈಲಾನ್ ಸ್ಯಾಂಡ್ ಫಿಲ್ಟ್ರನ್ನು ಬಿಗಿಯಾಗಿ ಸುತ್ತಿ
ಕಟ್ತಾ ಇದ್ದೀವಿ. ಹಗ್ಗ ಇತ್ಲಾಕ್ ಬರಲಿ, ಹಗ್ಗ ಇತ್ಲಾಕ್ ಬರಲಿ, ಇತ್ಲಾಕ್ ಬರಲಿ. ಎಲ್ಲ ಹಗ್ಗ ಬಿಗಿ ಇಟ್ಕೊಳ್ರಿ. ಇಟ್ಕೊಳ್ರಿ, ಎಲ್ಲ ಹಗ್ಗ ಬಿಗಿ ಇಟ್ಕೊಳ್ರಿ. ಬಡ್ಕೊಂಡು ಒಬ್ರು ತೆಗಿಯಕ್ ಬರುತ್ತೆ. ಸರಿ ಇದೆ, ಸರಿ ಇದೆ. ಹಾ, ಹಂಗೇನಂತ ಜರುಗಿಸ್ರಿ, ಜರುಗಿಸ್ರಿ, ಹಂಗೆ ಜರುಗಿಸ್ರಿ. ಕೈ ಮೇಲೆ ಹೊಂಡ್ರಿ. ಕಾಲು ಹುಷಾರ್ ನಿಮ್ದು, ನಿಮ್ ಕಾಲು ಹುಷಾರ್. ನೀನ್ ಬಿಗಿ, ನೀನ್ ಬಿಗಿ, ನೀನ್ ಬಿಗಿ. ಬಿಡಲ್ಲ ಬಿಡ್ರಿ, ಅಷ್ಟೇನು ಮಜಾ ಇಲ್ಲ ಅದು. ಹಾ, ನಿಮ್ ಕಡೆಗೆ ಹೇಳ್ಕೊಳ್ರಿ. ಈಗ ನಿಮ್ ಕಡೆಗೆ ಹೇಳ್ಕೊಳ್ರಿ. ಹಗ್ಗ ಹಾಕಡ್ರಿ, ಹಗ್ಗ ಹಾಕಡ್ರಿ, ಹಾಕ್ರಿ. 3 ಹಗ್ಗನೂ ಹಾಕ್ರಿ, ಅವಾಗ್ಲೇ ಆಯ್ತಾರ. ಚಂದ್ರಪ್ಪರೇ, ಇಲ್ಲಿವರೆಗೂ ನಿಮ್ಮ ಬೋರ್ವೆಲ್ ರೀಚಾರ್ಜಿಗೆ ಬೇಕಾದಂಥ ಎಲ್ಲ ಕೆಲಸವನ್ನ ಮಾಡಿದೀವಿ. ಏನು ಅನಿಸುತ್ತೆ ನಿಮಗೆ? ನಿಮ್ಮ ಅಭಿಪ್ರಾಯ ತಿಳಿಸ್ತೀವಿ. ನೀವು ರಮೇಶ್ ಗೌಡ್ರಿಗೆ ನಾವು ಬೆಳಗ್ಗೆ ಫೋನ್ ಮಾಡಿದ್ವಿ, ಬಂದು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಇದನ್ನು ನಮಗೆ ಅದಕ್ಕಿಂತ ಮೊದಲು ನಾವು ಹೋಲ್ ಹಾಕೋಕ್ಕೆ ಯಾರೊಬ್ಬರು ಬೇರೆ ಕರ್ಕೊಂಬಂದಿದ್ವಿ, ಸರಿ ಕಾಣಿಸಿಲ್ಲ ಅದು. ಇವರಿಗೆ ಫೋನ್ ಮಾಡಿದ್ದರಿಂದ ರಮೇಶ್ ಗೌಡರು ಆಯಿತು ಅಂತ ಬಂದು ನಾವು ಹೇಳಿದಂಗೆ ಹೋಲ್ ಹಾಕಿ, ನಮ್ಮ ಕುಟಗೆ ಹೋಲ್ ಹಾಕಿಸಿ ನೀಟಾಗಿ ಮೆಸ್ ಕಟ್ಟಿಸಿ, ನಮ್ಮ ಕುಟಗೆ ಕಟ್ಟಿ ಅವರು ಸೇರಿಸಿ ಕಟ್ಟಿ ಈ ರಿಂಗ್ ಪೈಪೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಈಗ ಏನಪ್ಪ ಅಂದರೆ ನಮ್ಮ ಮನೆ ಮೇಲಿಂದ ನೀರು ತಿಳಿ ನೀರನ್ನ ಇದಕ್ಕೆ ಡಂಪ್ ಮಾಡಬೇಕು. ಡಂಪ್ ಮಾಡಿದರೆ ರೀಚಾರ್ಜ್ ಆಗುತ್ತೆ ಅದು. ಆದ್ದರಿಂದ ಅವರಿಗೆ, ಅವರ ಸಂಸ್ಥೆಯವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಸರ್, ಈಗ ನಿಮ್ಮ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಯಾರಾದರೂ ಈ ರೀತಿ ರೀಚಾರ್ಜ್ ಮಾಡಬೇಕು ಅಂದ್ರೆ ಅವ್ರಿಗೂ ಹೇಳ್ಕೊಡ್ತೀರಾ? ನಮ್ಮ ಕಡೆಯಿಂದ ಏನು ತೊಂದರೆ ಆಗದಂಗೆ ಅವ್ರಿಗೆ ಹೇಳ್ಕೊಡ್ತೇವೆ. ಅವ್ರಿಗೆ ಹೇಳ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಬೋರ್ವೆಲ್ ಬಳಸೋಂಥ ಪ್ರತಿಯೊಬ್ಬರು ಕೂಡ ಈ ರೀತಿ ಜಲ ಮರುಪೂರ್ಣ ಅಂದರೆ ಮಳೆ ನೀರನ್ನ ಬೋರ್ವೆಲ್ಗೆ ಜಲ ಮರುಪೂರ್ಣ ಮಾಡೋದನ್ನು ಪ್ರತಿಯೊಬ್ಬರು ಕೂಡ ಅಭ್ಯಾಸ ಮಾಡ್ಕೋಬೇಕು. ಆಗ ಮಾತ್ರ ನಾವು ಅಂತರ್ಜಲವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ನಿಮಗೆಲ್ಲ ರೈತರಿಗೆ ತರಬೇತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವೇ ನೇರವಾಗಿ ಬಂದು ನಿಮಗೆ ಯಾವ ರೀತಿ ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಬೇಕು, ಯಾವ ರೀತಿ ಮೆಸ್ಸನ್ನು ಕಟ್ಟಬೇಕು ಎಲ್ಲದೂ ಕೂಡ ತೋರಿಸಿದ್ದೀವಿ. ನೀವು ಇದನ್ನು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ದೆ ಬೇರೆ ರೈತರಿಗೂ ಕೂಡ ಹೇಳ್ಕೊಡಿ. ನಿಮ್ಗೇನಾದರೂ ಕಷ್ಟ ಆದರೆ ನಮ್ಮ ನಂಬರ್ನ ಕೊಡಿ, ಅವ್ರಿಗೂ ಕೂಡ ಇದೇ ರೀತಿಯಲ್ಲಿ ಬಂದು ಹೇಳ್ಕೊಡ್ತೀವಿ. ಒಳ್ಳೆಯದಾಗಲಿ. ಆಕಾಶದಿಂದ ಬೀಳ್ತಕ್ಕಂಥ ಗಂಗೆ ನಿಮ್ಮ ಬೋರ್ವೆಲ್ ಮೂಲಕ ಪಾತಾಳವನ್ನು ಸೇರಿ ನಿಮ್ಮ ಕೃಷಿಗೆ ಅನುಕೂಲ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಂಡು ನಮಸ್ಕಾರ.